ನಮಸ್ತೆ ಎಲ್ಲ ಇಂಜಿನಿಯರ್ ಮಿತ್ರರಿಗೆ. ನಾನು ಜಗದೀಶ್ ಪ್ರಸಾದ್, ಬೆಳ್ತಂಗಡಿ ತಾಲೂಕು ಉಜಿರೆಯಿಂದ ಮಾಡುವ ನಮಸ್ಕಾರಗಳು. ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ ಇವತ್ತೊಂದಷ್ಟು ಮಾಹಿತಿಗಳನ್ನು ನೀವು ಹಂಚಿಕೊಳ್ಳೋಣ. ಸಿವಿಲ್ ಇಂಜಿನಿಯರಿಂಗ್ ಎಂಬುದು ಬಹಳ ದೊಡ್ಡ ಒಂದು ವ್ಯಾಪ್ತಿಯನ್ನು ಹೊಂದಿದಂತಹ ಒಂದು ವಿಶಾಲವಾದ ಸಬ್ಜೆಕ್ಟ್ ಇದು. ಇದರಲ್ಲಿ ಅನೇಕ ವಿಚಾರಗಳು ಬರ್ತದೆ. ನಮ್ಮ ದೇಶದ GDPಯಲ್ಲಿ ಅತ್ಯಂತ ಹೆಚ್ಚಿನ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಈ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇವತ್ತು ಹೇಗೆ ನಡೀತಾ ಇದೆ, ಇದರಲ್ಲಿ ಯಾರು ಇದನ್ನು ನಡೆಸ್ತಾ ಇದ್ದಾರೆ ಮತ್ತು ನಮ್ಮ ಸಿವಿಲ್ ಇಂಜಿನಿಯರ್ಗಳ ಪಾತ್ರ ಇದರಲ್ಲಿ ಏನು ಅಂತ ಹೇಳುವಂಥದ್ದನ್ನು ನೀವು ಇವತ್ತು ಬಹಳ ಗಂಭೀರವಾಗಿ ಚರ್ಚಿಸಬೇಕಾದಂತಹ ವಿಷಯ. ಪ್ರಪಂಚದ ಬಹುತೇಕ ರಾಷ್ಟ್ರಗಳಲ್ಲಿ ನಮ್ಮ ಪ್ರತಿಯೊಂದು ಸಿವಿಲ್ ಇಂಜಿನಿಯರಿಂಗ್ ಇರ್ಬೋದು, ಅಥವಾ ನರ್ಸಿಂಗ್ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಬೇರೆ ಬೇರೆ ವಿಭಾಗಗಳು, ಡಾಕ್ಟರ್ಸ್ ಇರ್ಬೋದು, ಇವರಿಗೆಲ್ಲರಿಗೂ ಒಂದು ರೆಗ್ಯುಲೇಷನ್ ಅಂತ ಇದೆ. ಈವನ್ ಪಾಕಿಸ್ತಾನದಲ್ಲಿ ಕೂಡ ಈ ರೆಗ್ಯುಲೇಷನ್ ಮೊದಲೇ ಇದೆ. ಆದರೆ ದುರಾದೃಷ್ಟವಶಾತ್ ನಮ್ಮ ದೇಶದಲ್ಲಿ ಯಾವುದೇ ರೆಗ್ಯುಲೇಷನ್ ಇಲ್ಲದೆ ಇರುವಂತಹ ಒಂದು ಕ್ಷೇತ್ರ ಇದ್ರೆ ಅದು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರ. ಹಾಗಾಗಿ ನಮ್ಮ ಹಿರಿಯ ಸಿವಿಲ್ ಇಂಜಿನಿಯರ್ಗಳು ಸೇರಿಕೊಂಡು ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆದಂತಹ ಒಂದು ಘಟನೆಯನ್ನು ಆಧರಿಸಿಕೊಂಡು ಕೆಲವು ಸಮಸ್ಯೆಗಳು ಬಂದಾಗ ಇದನ್ನು ಹೇಗೆ ಈ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಬಹುದು ಅಂತ ಹೇಳುವ ಚಿಂತನೆಯನ್ನು ಮಾಡಿದಾಗ ಒಂದು ಸಂಘಟನೆಯನ್ನು ಕಟ್ಟಿದ್ರು. ಈ ಸಂಘಟನೆಯ ಕೆಲವೊಂದಷ್ಟು ಜನ ಸೇರಿಕೊಂಡು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಅನ್ನುವಂಥದ್ದು ಒಂದು ರೆಗ್ಯುಲೇಟ್ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಮ್ಮಲ್ಲಿ ಒಂದು ಕೂಗು ಪ್ರಾರಂಭ ಮಾಡಿದರು. ಈ ಕೂಗು ಏನಂತಂದರೆ, ನಮಗೆ ಕೌನ್ಸಿಲ್ ಅಥವಾ ಒಂದು ಆ್ಯಕ್ಟ್ ಇರಬೇಕು, ರೆಗ್ಯುಲೇಷನ್ ಇರಬೇಕು. ಅದರ ಮುಖೇನ ಈ ಕಟ್ಟಿಸುವವರು, ಕಟ್ಟಡವನ್ನು ಅಥವಾ ಯಾವುದೇ ಕಾಮಗಾರಿಗಳನ್ನು ಮಾಡಿಸುವವರು ಮತ್ತು ಕಾಮಗಾರಿಗಳನ್ನು ನಡೆಸುವವರು ಇಬ್ಬರು ಒಂದು ಬದ್ಧತೆಯಿಂದ ಕೆಲಸ ಮಾಡಿದರೆ ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಒಳ್ಳೆಯದಾಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಅಂತ ಹೇಳುವಂಥ ಒಂದು ಆ್ಯಕ್ಟನ್ನು ಬರುವಂತೆ ಬಹಳ ಪ್ರಯತ್ನ ಪಟ್ಟು ಕೆಲವಾರು ವರ್ಷಗಳ ಸತತ ಪರಿಶ್ರಮದ ಫಲವಾಗಿ 2024ರಲ್ಲಿ ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟ್ ಅನ್ನುವಂಥದ್ದು ಕರ್ನಾಟಕ ಸರ್ಕಾರದಿಂದ ಜಾರಿಯಾಯಿತು. ಈ ಹಿಂದೆ ಗುಜರಾತ್ನಲ್ಲಿ ಭುಜ್ ಅರ್ಥಕ್ವೇಕಾದಾಗ ಅಲ್ಲಿಯ ಸಮಸ್ಯೆಗಳನ್ನು ಏನಾಗಿದೆ, ಲೋ ರೈಸ್ ಬಿಲ್ಡಿಂಗ್ಸ್ ಎಲ್ಲ ಕೊಲ್ಯಾಪ್ಸ್ ಆಗಿದ್ದು ಯಾತಕ್ಕಾಗಿ ಆಗಿದೆ ಅಂತ ಚಿಂತನೆ ಮಾಡಿದಾಗ ಈ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲದೆ ಇರುವಂತಹ ಕೆಲವಷ್ಟು ಜನ ಈ ಕಟ್ಟಡ ಕಾಮಗಾರಿಗಳನ್ನು ಮಾಡುತ್ತಾ ಇರುವುದರಿಂದ ಅಲ್ಲಿಯ ಭೂಕಂಪ ಆದಾಗ ಬಹಳಷ್ಟು ಕಟ್ಟಡಗಳು ಕುಸಿದು ಹೋದವು. ಇದರಿಂದಾಗಿ ಗುಜರಾತ್ ಸರ್ಕಾರ ಗಂಭೀರ ಚಿಂತನೆ ಮಾಡಿ 2016ರಲ್ಲಿ ಅಲ್ಲಿ ಒಂದು ರೆಗ್ಯುಲೇಷನ್ ಅನ್ನ ಪ್ರಾರಂಭ ಮಾಡಿದ್ರು. ಆದರೆ ದುರದೃಷ್ಟವಶಾತ್ ಅದು ಮುಂದುವರಿಲಿಲ್ಲ. ಆದರೆ ಕರ್ನಾಟಕದ ಬೆಂಗಳೂರಿನಂತಹ ನಗರದಲ್ಲಿ ಕಟ್ಟಡಗಳು ಕುಸಿತಗಳಾದಾಗ ನಮ್ಮ ಸಿವಿಲ್ ಇಂಜಿನಿಯರ್ ಮಿತ್ರರು ಅಲ್ಲಿ ಒಟ್ಟು ಸೇರಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿದಾಗ ಅಲ್ಲಿಯ ವಾಸ್ತವ ಸ್ಥಿತಿ ಏನು ಅಂತ ಹೇಳಿದರೆ, ಆ ಕಟ್ಟಡಗಳನ್ನು ಯಾರು ನಿರ್ಮಿಸಿದ್ದಾರೆ ಅವರಿಗೆ ಯಾವುದೇ ಕ್ವಾಲಿಫಿಕೇಶನ್ ಅರ್ಹತೆಗಳು ಇಲ್ಲದೇ ಇದ್ದುದರಿಂದ ಮತ್ತು ಯಾವುದೇ ಮಾನದಂಡಗಳನ್ನು ಅನುಸರಿಸದೆ ಕಟ್ಟಡಗಳನ್ನು ಕೇವಲ ವ್ಯವಹಾರದ ದೃಷ್ಟಿಯಿಂದ ನೋಡಿ, ಯಾವುದೇ ಸೇಫ್ಟಿ ಆಸ್ಪೆಕ್ಟ್ಗಳಿರ್ಬೋದು ಅಥವಾ ಸ್ಟ್ರಕ್ಚರಲ್ ಡಿಸೈನ್ಗಳನ್ನು ಮಾಡದೆ ಇದ್ದಂತಹ ಕಟ್ಟಡಗಳಾಗಿದ್ವು. ಹಾಗಾಗಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಮಂತ್ರಿಗಳಿರ್ಬೋದು ಅಥವಾ ಸಂಸದೀಯ ವ್ಯವಹಾರಗಳ ಮಂತ್ರಿಗಳು ಗಮನಕ್ಕೆ ತಂದಾಗ ಇದನ್ನ ಕೂಲಂಕುಷವಾಗಿ ಅವರು ಅದರ ಬಗ್ಗೆ ಚಿಂತನೆ ಮಾಡಿ ಕರ್ನಾಟಕದಲ್ಲಿ ಇಂತಹ ಒಂದು ಕಾನೂನಿನ ಅಗತ್ಯತೆ ಇದೆ ಅಂತ ಹೇಳಿ KPCA ಅನ್ನೋದನ್ನ 2024ರಲ್ಲಿ ಕರ್ನಾಟಕದಲ್ಲಿ ಜಾರಿ ಮಾಡಲಾಯಿತು.